ಗುರುವಿನಾಶ್ರಮದಿಂ ಬಂದಿಹೆನು ಗುರುವಿನಾಶ್ರಮದಿಂ ಬಂದಿಹೆನೋ ಅಮ್ಮನಲ್ಲಿರೆಂದು ದುರಿಸಿದೆ ಮುತ್ತನೆ ಇಳಿದೊಡಗೆಂದುಳಿದಿಪ ಹಾದಿಯಾಳದೆ ಗುರುವಾರೋ ಆಶ್ರಮವೆಲ್ಲಿಹುದೋ ಪೇಳೆಂದವನ ಮಗ ನೋಡೆ ಗುರುವಾರೋ ಆಶ್ರಮವೆಲ್ಲಿಹುದೋ ಪೇಳೆಂದವನ ಮೊಗ ನೋಡಿ ತಲೆಗೆರೆದೆ ನಸುಕಿದೆನೋ ತಲೆಗೆರೆದೆ ನಸುಕಿದೆನೋ ಉತ್ತರಿ ಫಲರಿಯದೆ ಪೆಚ್ಚಿನೊಳೆ ನಾನು ಗುರುವಿನ ಆಶ್ರಮದಿಂದ ಬಂದಿದ್ದೀನಿ, ಆದರೆ ಅಮ್ಮ ಅಲ್ಲೇ ಇದ್ದಾಳೆ ಅಂತ ಬಹಳ ಕಷ್ಟಪಟ್ಟು ನನಗೆ ನೆನಪಿದ್ದಂತಹ ಕೆಲವು ಶಬ್ದಗಳನ್ನು ಜೋಡಿಸ್ಕೊಂಡು ಉತ್ತರವನ್ನೇನೋ ಹೇಳಿದೆ. ಆಗ ಆ ಮುನಿಯ ಗುರು ಯಾರು, ಆ ಗುರು ಆಶ್ರಮ ಅದೆಲ್ಲಿದೆ ಅಂತ ಮತ್ತೆ ಮುಂದಕ್ಕೆ ಕೇಳ್ದ. ಮತ್ತೆ ನನಗೆ ಉತ್ತರ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪೆಚ್ಚಾಗಿ ಅವನ ಮುಖವನ್ನೇ ನೋಡ್ತಾ ನಕ್ಕದೆ. ಕ್ಷಣ ನೋಡಬಿಡು ನೀಮಿಯಂದೊಡೆಯವನರಿದ ಮಾತೃವಿನ ನಾಮವ ಪೇಳೆಂದೆ ನಿರಾಶೆಯಿಂ ಪ್ರತಿಫಲಿಸುತಿಹ ಮೊಗದೊಳೆ ಚಿತ್ತಿಯೊಳೆ ಮರೆಯದವಳ ನಾಮವ ಜಬಳ ಎಂದೊಡೆಯವ ನೋಡೆ ಅವಳೆ ಹಾಂ ಎಂದುದ್ಗರಿಸಿದನವ ತೀಕ್ಷ್ಣತೆಯಲೆಂ ಅವಳೆ ಹಾಂ ಎಂದುದ್ಗರಿಸಿದನವ ತೀಕ್ಷ್ಣತೆಯಲೆಂ ಆ ಜಟಾಧಾರಿ ಸ್ವಲ್ಪ ಹೊತ್ತು ಕಾದ. ನನ್ನಿಂದ ಏನು ಉತ್ತರ ಬರಲಿಲ್ಲ. ಹೋಗಲಿ ಬಿಡಪ್ಪ ಅಂತ ಸುಮ್ಮನಾದ. ಮತ್ತೆ ಯೋಚನೆ ಮಾಡ್ದ, ಹೋಗ್ಲಿ ಕಡೆ ಪಕ್ಷ ನಿನ್ನ ತಾಯಿ ಅಲ್ಲೇ ಇದ್ದಾಳೆ ಇದೆಯಲ್ಲ, ಅವಳ ಹೆಸರೇನು ಅಂತ ತಾಳ್ಮೆ ಕಳ್ಕೊಳ್ದಲೆ ಆದ್ರೆ ಅವನು ಹೇಳ್ದ. ಆದ್ರೆ ಅವನ ಮುಖದಲ್ಲಿ ನಿರಾಶೆ ಮಾತ್ರ ಗೋಚರಿಸ್ತಾ ಇತ್ತು. ಅಮ್ಮನ ಹೆಸರು ನಾನು ಮರೆಯಲಿಕ್ಕೆ ಸಾಧ್ಯವೇ, ಅಥವಾ ಯಾರಿಗಾದರೂ ಸಾಧ್ಯವೇ ಅಮ್ಮನ ಹೆಸರೇನು ಅಂತಂತ? ಎಷ್ಟೇ ವರ್ಷ ಕಳೆಯಲಿ, ಒಂದು ಜನ್ಮದಲ್ಲಿ ಕಡೆಯ ತನಕ ಸಾಧ್ಯವೇ ಇಲ್ಲ. ಹಾಗಾಗಿ ಅವಳ ಹೆಸರು ಜಬಳೆ ಅಂತ ಹೇಳಿದೆ. ಹಾಗೆ ನಾನು ಹೇಳಿದ ತಕ್ಷಣನೇ ಆ ಜಟಾಧಾರಿ ಅವಳೇ ಹಾ ಅಂತ ಒಂದು ರೀತಿಯಾದ ತೀಕ್ಷ್ಣತೆಯಿಂದ ಉದ್ಗರಿಸಿಬಿಟ್ಟ. ಪ್ರತಿಯೊಳೆಂ ಅವಳ ಪುತ್ರನೇ ನೀನೆಂದಾದಡೆ ಮಿಟುಕಿನೊಳೆಂ ನೋಡೆ ಕಳೆದವನ ರಕ್ಷಣೆಕೆಂ ಶ್ವಾಸದೊಳೆ ರಿತದೊಳೆ ನೆಟ್ಟ ಕಣ್ಣೊಡೆ ನಿಟ್ಟುಸಿರಿನೆ ಬಿಟ್ಟೊಡೆಯೊಳ್ ಕೇಳ್ದನವ ದಟ್ಟಡವಿಯಲೇಂ ಗೈಯುತಿಹೆಯೋ ನೀನೆಂ ಮಮತೆಯೊಳಾಡೆಂ ನಿಟ್ಟುಸಿರನೆಂ ಬಿಟ್ಟೊಡೆಯೊಳ್ ಕೇಳ್ದನವ ದಟ್ಟಡವಿಯಲೇ ಗೈಯುತಿಹೆಯೋ ನೀನೆಂ
ಮಮತೆಯೊಳಾಡೆಂ. ಹಾ, ನೀನು ಅವಳ ಮಗನ ಅಂತ ಕಣ್ಣನ್ನು ಮಿಡಿಕ್ಸ್ದೆ ನೋಡ್ದ. ಒಂದು ಅರೆಕ್ಷಣ ಹಾಗೆ ಕುಳಿತುಕೊಂಡ್ಬಿಟ್ಟ ಆ ಜಟಾಧಾರಿ. ಅವನ ಶ್ವಾಸ ದೀರ್ಘವಾಗಿ ಮೇಲೆ ಕೆಳಗೆ ಆಗ್ತಿದ್ದನ್ನು ನಾನು ಗಮನಿಸಿದೆ. ಆಮೇಲೆ ಸ್ವಲ್ಪ ಹೊತ್ತು ಕಳೀತು. ಒಂದು ದೊಡ್ಡವಾದ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟ. ಮತ್ತೆ ತುಂಬ ಮೃದುವಾಗಿ ಕೇಳ್ದ, ಮಗು, ಈ ದಟ್ಟವಾದ ಅಡವಿಯಲ್ಲಿ ಏನು ಮಾಡ್ತಾ ಇದೀಯಾ ನೀನು ಅಂತ. ನನಗೆ ಅವನ ಮಾತಿನಲ್ಲಿ ಆಗ ಪ್ರಥಮ ಬಾರಿಗೆ ಮಮತೆ ಅನ್ನೋದು ಗೋಚರವಾಯಿತು. ನನಗೆ ಅಮ್ಮನ ಬಿಟ್ಟರೆ ಬೇರೆ ಮಮತೆ ಗೊತ್ತಾಗಿತ್ತಿಲ್ಲ. ಬಟ್ ನಾನು ಎಷ್ಟೋ ವರ್ಷದ ನಂತರ ಕಾಡಿನಲ್ಲಿ ಮತ್ತೆ ಮಮತೆಯನ್ನು ನಾನು ಅನುಭವಿಸಿದೆ ಅಂದರೆ ತಪ್ಪಾಗಲಾರದು. ನಿತ್ಯದಡವಿಯೊಳ್ ಸತ್ಯಗೋ ಜೊಡೆಯಳ್ ವರುಷಗಳಂ ಕಳದಿಹ ಮನವೀಂ ಉತ್ತರಕ್ಕೆಂ ತಡಕಿತವನೀಂ ಪ್ರಶ್ನೆಯೊಳಗೆಂ ಘಟಿಸಿಹ ಇತಿಯನೀಂ ಪದದೊಳೆಂ ಮಿತಿಯೊಳಗೆ ಘಟಿಸಿಹ ಇತಿಯನೀಂ ಪದದೊಳೆಂ ಮಿತಿಯೊಳಗೆ ಅರುಹಿದೆ ನಾನವಗೆ ಅರ್ತಿಸುವಡೆ ಸಕಲ ಭವನೀಯದೊಳ ರೀತಿಯೊಳಗೆ ಅರ್ತಿಸುವಡೆ ಸಕಲ ಭವನೀಯದೊಳ ರೀತಿಯೊಳಗೆ ಅರ್ತಿಸುವಡೆ ಸಕಲ ಭವನೀಯದೊಳ ರೀತಿಯೊಳಗೆ ಇಷ್ಟು ವರ್ಷಗಳ ಕಾಲ ಈ ದಟ್ಟಡವಿಯಲ್ಲಿ ಕೇವಲ ಸತ್ಯದಲ್ಲಿರುವಂತಹ ಗೋವಿಗಳ ಜೊತೆಯಲ್ಲಿ ನಾನು ಸಮಯ ಕಳೆದಿದ್ದರಿಂದ ಇದಕ್ಕೆ ಅವನ ಈ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ತುಂಬ ತಡಕಾಡಿದೆ. ಆದರೆ ಅಲ್ಲಿವರೆಗೆ ಘಟಿಸಿರುವಂತಹ ವಿಚಾರವನ್ನ ನನ್ನ ಇತಿಮಿತಿಯೊಳಗೆ ಪದಗಳನ್ನು ಹುಡುಕಿ ಹೇಳಿದೆ. ಏನೇನು ಸಾಧ್ಯವೋ ಆ ಪದಗಳನ್ನೆಲ್ಲ ಬಳಸಿದ್ದೇನೆ. ಆದರೆ ಅವನಿಗೆ ಅದು ಅರ್ಥವಾಗೋ ರೀತಿಯಲ್ಲಿ ಇತ್ತು. ಹಾಗಾಗಿ ಅವನಿಗೆ ಅರ್ಥವಾಯಿತು ಅಂತ ಅಂದ್ಕೊಂಡೆ. ಛಟ್ಟನೆಂ ನಿಂತನವ ಫಕ್ಕನೆಂ ಗೋವೆಡೆ ಚಲಿಪೆ ಒಡನೆಯದ ಗಣಿಪೆ ಥಟ್ಟನೆಂ ಹಿಂದಿರುಗಿದ ನೀಳನವನುತ್ತರದೊಳೆ ಕಾರುಣದೊಳೆಂ ನೋಟವ ಪೂಸೆ ಕಾರುಣದೊಳೆಂ ನೋಟವ ಪೂಸೆ ಕಾರಣದೊಳೆಂ ಶಾಸವ ಸೋಸೆ ವಾಣಿಂ ಹಾಸೆ ಬಳಿಯ ಕುಳಿತನವ ವೇದನೆಯೊಳೆ ವಾಣಿಂ ಹಾಸೆ ಬಳಿಯ ಕುಳಿತನವ ವೇದನೆಯೊಳೆ ನಾನು ಕೊಟ್ಟ ಉತ್ತರದಿಂದ ಥಟ್ಟನೆ ಆ ಕಮಂಡಲಿ ಎದ್ದು ನಿಂತ. ಪಕ್ಕನೆ ಗೋವಿರುವ ಕಡೆಗೆ ಚಲಿಸಿದ. ಚಕಚಕ ಅಂತಂತ ಥಟ್ಟನೆ ಎಣಿಸಿದ. ತಕ್ಷಣ ಹಿಂದಿರುಗಿ ಬಂದು ನನ್ನನ್ನು ಒಂದು ಕರುಣೆ ತುಂಬಿದ ನೋಟದಿಂದ ನೋಡಿದ. ದೀರ್ಘವಾದ ಒಂದು ಶ್ವಾಸವನ್ನು ಎಳೆದು ನನ್ನ ಬಳಿಯಲ್ಲೇ ಅವನು ಕುಳಿತುಕೊಂಡ. ಅವನ ಮುಖದಲ್ಲಿ ಒಂದು ರೀತಿಯಾದ ವೇದನೆ ನನಗೂ ಸಹ ಎದ್ದು ಕಾಣಿಸ್ತಾ ಇತ್ತು.
ಗೋವು 86 ಉಳಿದಿರುವುದರೊಡೆ ಗೊಡ್ಡಾಗಿವೆ ಹಲವು. ಗೋವು 86 ಉಳಿದಿರುವುದರೊಡೆ ಗೊಡ್ಡಾಗಿವೆ ಹಲವು. ಮರಿಹಾಕವೋ ಮುಂದೆಲ್ದಿವು ತಮ್ಮ ಜೀವಮಾನದಲೆ. ಮರಿಹಾಕವೋ ಮುಂದೆಂದಿವು ತಮ್ಮ ಜೀವಮಾನದಲೆ. ಮಾತೆಯರೋ ಗರ್ಭಧಾರಿಪುವಡೆ ಕರ್ತನಿರಬೇಕು. ಮಾತೆಯರೋ ಗರ್ಭಧಾರಿಪುವಡೆ ಕರ್ತನಿರಬೇಕು. ಆದರದಲ್ಲಿ ಹುದನೆಲ್ಲ ಪುಂಸ ಕಾಣದಿಹ ಭವಕರ್ತೃವಿಗೆ. ಕಾಣದಿಹ ಭವಕರ್ತೃವಿಗೆ. ಆ ಆ ಕಮಂಡಲಿ ಹೇಳ್ದ, ನಾನು ಎಣಿಕೆ ಮಾಡಿದೆ 86 ಗೋವುಗಳು ಮಾತ್ರ ಉಳಿದಿವೆ, ಅದರಲ್ಲಿ ಕೆಲವು ಗೊಡ್ಡಾಗಿವೆ. ಅಂದರೆ ಇನ್ನು ಯಾವತ್ತೂ ಮರಿ ಹಾಕುವುದಿಲ್ಲ, ಆ ಒಂದು ಕಂಡೀಷನಲ್ಲಿ ಇಲ್ಲ. ಅವು ತಮ್ಮ ತಾಯ್ತನವನ್ನು ಕಳ್ಕೊಂಡ್ಬಿಟ್ಟಿವೆ. ಆದರೆ ಉಳಿದ ಮಾತೆಯರು ಗರ್ಭಧರಿಸಬೇಕು ಅಂದರೆ ಅದಕ್ಕೆ ಒಬ್ಬ ಕರ್ತ ಇರಬೇಕಲ್ಲ, ಅಂದರೆ ಒಂದು ಗಂಡು ಇರಬೇಕಲ್ಲ, ಒಂದು ವೃಷಭ ಇರಬೇಕಲ್ಲ. ಈ ಭೂಮಿಯಲ್ಲಿ, ಇಲ್ಲಿ, ಈ ಗುಂಪಲ್ಲಿ ಎಲ್ಲಿ ಅದೆಲ್ಲ ಕಾಣಿಸ್ತಾನೆ ಇಲ್ಲ ಅಂತ ನನಗೆ ಒಂದು ಪ್ರಶ್ನೆ ಹಾಕಿದ. ಬೇಡದಿರೊಳ್ಳಾಂ ಗುರುವೋ ನೀಡಿರನೋ ಆದರೀಂ ಗೋಗರ್ಭಕ್ಕೆ ವೃಷಭವೇತಕೆಂದರಿದೆಯವನರ್ಥವನರಿಯಲೆ. ಕ್ಷಣನಿದ್ದೊಡೆ ನೀಳನಿವನುಲಿದ. ಕ್ಷಣನಿದ್ದೊಡೆ ನೀಳನಿವನುಲಿದ. ಸ್ತ್ರೀ ಪುರುಷನಿಂ ಗಮಿಸುವಳ್. ಸ್ತ್ರೀ ಪುರುಷನಿಂ ಗಮಿಸುವಳ್. ಮಾತ್ರದೊಳವಳ ಗರ್ಭದೊಳೆ ಧಾರಣೆಯೋ ಪ್ರಕೃತಿಯಲ. ಸ್ತ್ರೀ ಪುರುಷನಿಂ ಗಮಿಸುವಳ್. ಮಾತ್ರದೊಳವಳ ಗರ್ಭದೊಳೆಂ ಧಾರಣೆಯೋ ಪ್ರಕೃತಿಯಲ. ಅಲ್ಲ, ನಾನು ಗುರುವನ್ನು ನಾನೇನು ಕೇಳಲಿಲ್ಲ, ಗುರುವು ನೀಡಿಲ್ಲ. ಆದರೆ ಗೋ ಗರ್ಭ ಧರಿಸಬೇಕು ಮಾತೆಯರೊಂದು ವೃಷಭ ಯಾತಕ್ಕೆ ಬೇಕು, ನನಗೇನು ಅರ್ಥವಾಗ್ತಿಲ್ವಲ್ಲ ಅಂತ ನಾನು ಕೇಳಿದೆ. ಅವನು ಒಂದು ಕ್ಷಣ ನನ್ನ ಮುಖವನ್ನು ದಿಟ್ಟಿಸಿ ನೋಡ್ದ, ಒಂದು ನಿಟ್ಟುಸಿರು ಬಿಟ್ಟು ಹೇಳ್ದ, ನೋಡಪ್ಪ, ಸ್ತ್ರೀ ಎಲ್ಲಿ ಪುರುಷ ಮಿಲನವಾದಾಗಲೇ ಸ್ತ್ರೀ ಗರ್ಭಧಾರಣೆ ಮಾಡಲಿಕ್ಕೆ ಸಾಧ್ಯ. ಇದು ಪ್ರಕೃತಿಯ ನಿಯಮ, ಇದು ಗೋವುಗಳಲ್ಲೂ ಅದೇ ನಿಯಮ ಅಂತ ನನಗೆ ತಿಳುವಳಿಕೆ ಬರೋ ರೀತಿಯಲ್ಲಿ ನಿಧಾನಕ್ಕೆ ಅರ್ಥವಾಗುವಂತೆ ಆ ಮುನಿಯ ಕಮಂಡಲಿಧಾರಿ ನೀಳಕಾಯ ಹೇಳ್ದ. ನಡುವಿನೊಳೆಂ ಕೇಳಿದೆಯವಗೆಂ ಪುಂಸನಿರದೊಡೆ ಅಮ್ಮನೊಳ್ ನಾಂ ಜನಿಪಿರುವೆಡೆಗೆ ಗೋಗೇತಕೆ ವೃಷಭದವಶ್ಯವೇ ಪುಂಸನ ನೀಂ ನೋಡಿರದ ಮಾತ್ರಕ್ಕೆ
ಪುಂಸನ ನೀಂ ನೋಡಿರದ ಮಾತ್ರ ಕೆಂದವನ ಸಂಗವಿರದೊಳ್ ನಿನ್ನಮ್ಮ ಹೆಡದಿಹಳೋ ಕೇಳಿದನವ ಗಂಟಿಕ್ಕೆ ಕ್ರೋಧದಿಂ. ಅವನು ಹೇಳಿದ ತಕ್ಷಣ ನಾನು ಅಲ್ಲ ಅಂತ ಮಧ್ಯದಲ್ಲೇ ಬಾಯಿ ಹಾಕಿ ಹೇಳಿದೆ, ಈ ಪುಂಸ ಅಂತ ನೀ ಹೇಳ್ತೀಯಲ್ಲ ಅಂದ್ರೆ ಗಂಡಸು, ಅದು ಯಾರು ಇರದಲೇ ಅಮ್ಮ ನನ್ನನ್ನು ಹಡೆದಿಲ್ವೇ, ನಾನು ಹುಟ್ಟಿಲ್ವೇ? ಆದರೆ ಅವಳೇ ಈ ಥರ ಹೆತ್ತಿರ್ಬೇಕಾದ್ರೆ ಇನ್ನು ಗೋಗಳಿಗೆ ಯಾಕೆ ಬೇಕು ಪುಂಸ ಅಂತ ನಾನು ಒಂಥರ ಕನ್ಫ್ಯೂಸಲ್ಲಿ ತಲೆ ಕೆರ್ಕೊಂಡು ಕೇಳಿದೆ, ಗೊತ್ತಾಗದಲೆ. ಅದಕ್ಕೆ ಅವನಿಗೆ ಕ್ರೋಧನೇ ಬಂದ್ಬಿಡ್ತು, ಸಿಟ್ಟೇ ಬಂದ್ಬಿಡ್ತು. ಅವನು ಧ್ವನಿ ಎತ್ತಿ ರೀತಿ, ನೀನು ಪುಂಸನ ನೀನು ನೋಡಿದೆ ಹೋದ್ರ ಮಾತ್ರಕ್ಕೆ ಅವನ ಸಂಘವಿರದೆ ನಿನ್ನಮ್ಮ ನಿನ್ನನ್ನು ಹಡೆದ್ಬಿಟ್ಲೇನು ಅಂತ ಜೋರಾಗಿ ಕೇಳಿದ.